ರಾಜಕಾರಣದಲ್ಲೂ ನನ್ನನ್ನು ಕೈ ಹಿಡಿದು ಬೆಳೆಸಿದರು. 2019ರಲ್ಲಿ ನಾನೇ ಸ್ಟ್ರಾಟಜೈಸ್ ಮಾಡಿದೆ, ಎಲ್ಲರನ್ನೂ ಸೇರಿಸ್ಕೊಂಡೆ. ಭಟ್ರ ಆಶೀರ್ವಾದ. ನಾನು ವೈಯಕ್ತಿಕವಾಗಿ ಫಸ್ಟ್ ಎಲೆಕ್ಷನಲ್ಲಿ 31,000 ಮಾರ್ಜಿನಲ್ಲಿ ಗೆದ್ದಿದ್ದೆ. 1989 ನಂತರ ಯಾರನ್ನೂ ಕೂಡ ಸೆಕೆಂಡ್ ಟೈಮ್ ಗೆಲ್ಸಿರ್ಲಿಲ್ಲ, ಇನ್ಕ್ಲೂಡಿಂಗ್ ಮೈಸೂರು ಮಹಾರಾಜರನ್ನು ಗೆಲ್ಸಿರ್ಲಿಲ್ಲ. ನಾನೊಬ್ಬನೇ 2019ರಲ್ಲಿ 2ನೇ ಸರಿ ಗೆದ್ದು ಬಂದೆ. 1,39,000 ಮಾರ್ಜಿನಲ್ಲಿ ಗೆದ್ದು ಬಂದೆ. ಈ ಸಾರಿ ನಾನು ನಿಜ ಹೇಳ್ತೇನೆ, ಒಂದು ಹಳೇದೊಂದು ಕಾಂಗ್ರೆಸ್ಸಿನ ಕಾಲದ ಒಂದು ರೆಕಾರ್ಡ್ ಇತ್ತು, 2,52,000 ಮಾರ್ಜಿನ್ದು. ಅದನ್ನು ಈ ಸರಿ ಬ್ರೇಕ್ ಮಾಡಿ 3 ಲಕ್ಷ ಮಾರ್ಜಿನಲ್ಲಿ ಗೆಲ್ತೀನಿ ಅಂತ ನನಗೆ ವಿಶ್ವಾಸ ಇತ್ತು. ಯಾಕಂದರೆ ನನ್ನ ಬೆನ್ನಿಗೆ ಜನ ಇದ್ದರು. ಆದರೆ ರಾಜಕಾರಣದಲ್ಲಿ ಹಂಗಂತಲ್ಲ, ನೀವು ಟ್ಯಾಲೆಂಟಿಂದ ಒಂದರಿಂದಲೇ ಮೇಲೆ ಬರ್ತೀರಿ ಅಂತ ಏನಲ್ಲ. ಇವತ್ತು ಗೋಧ್ರಾ ಘಟನೆಯ ನಂತರ ಆಡ್ವಾಣಿಯವರು ಅವತ್ತು ಮೋದಿಯವ್ರನ್ನ ಕೈ ಹಿಡಿದು ಪ್ರೊಟೆಕ್ಟ್ ಮಾಡಲಿಲ್ಲ ಅಂದಿದ್ದರೆ ಅವತ್ತು ಅವ್ರದ್ದು ರಾಜಕಾರಣ ಮುಗ್ದಿರ್ತಾ ಇತ್ತು. ಯಾರಾದರೂ ನಮ್ಮನ್ನು ಕೈ ಹಿಡಿದು ಮೇಲೆತ್ತುವಂಥವ್ರು ಬೇಕಾಗ್ತದೆ. ಒಂದ್ಸರಿ ಗ್ರಾಚಾರ ಕೆಟ್ಟಿದ್ದಾಗ ಏನು ಮಾಡೋಕ್ಕಾಗುತ್ತೆ. ಹಾಗೆ ಒಂದೊಂದ್ಸರಿ ಎಲ್ಲರೂ ಕೂಡ ಕೈ ಜೋಡಿಸ್ಬಿಟ್ಟು ಕೆಲವರೊಂದ್ಸರಿ ಮುಗಿಸ್ಬಿಡ್ತಾರಲ್ಲ, ಆ ಥರದಲ್ಲಿ ಅಂಥ ಒಂದು ಸಮಸ್ಯೆಗಳು ಕೂಡ ಎದುರಾಯಿತು. ಆಗ ಟಿಕೆಟನ್ನು ಕಳ್ಕೊಂಡೆ. ಆದರೆ ನಿಶ್ಚಿತವಾಗಿ ಹೇಳ್ತೀನಿ, ಅವತ್ತು ಇವತ್ತು ಇನ್ನೊಂದ್ಸರಿ ಈ ವೇದಿಕೆಯಿಂದ ಹೇಳ್ತೀನಿ, ನಾನು ಟಿ ವಿ ಎದುರುಗಡೆ ಹೇಳಿದೆ, 13ನೇ ತಾರೀಕು ನಾನು ಟಿಕೆಟ್ ಕಟ್ ಮಾಡಿದ್ದು, 7ನೇ ತಾರೀಕು ಟಿಕೆಟ್ ಹೋಲ್ಡ್ ಮಾಡಿದರೆ ಅಂತ ಗೊತ್ತಿತ್ತು. 12ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರು ಕುಣಿಗಲ್ MLA ರಂಗನಾಥ್ ಅವ್ರ ಮೊಬೈಲಿಂದ ಕಾಲ್ ಮಾಡಿ 12 ನಿಮಿಷ ಮಾತಾಡಿದ್ರು ನನ್ನ ಹತ್ರ. ಮಾತಾಡ್ಬಿಟ್ಟು ಬಂದ್ಬಿಡು ಕಾಂಗ್ರೆಸ್ಸಿಗೆ, ನಿಂಗೆ ಟಿಕೆಟ್ ಕೊಡ್ತೀವಿ ಅಂತ. ಅಣ್ಣ ನನಗೂ ನಿಮಗೂ ಸಿದ್ಧಾಂತ ಆಗಿ ಬರಲ್ಲ, ನಮ್ಮ ಅಪ್ಪನೇ RSS ಆಗಲ್ಲ ಅಂತಂದೆ. ನಿಮ್ಮ 5 ವರ್ಷ ಬಿಟ್ಟಾದ್ಮೇಲೆ ವಾಪಸ್ ಬೇಕಾದ್ರೆ ಹೋಗುವಂತೆ, ಆದರೆ ಇವತ್ತು ಸರ್ವೈವಲ್ ಇಂಪಾರ್ಟೆಂಟು ಬಾ ಅಂತಂದ್ರು. ಕಾಂಗ್ರೆಸ್ಸಿನ ಟಿಕೆಟು ನಂದು 7ನೇ ತಾರೀಕು ಹೋಲ್ಡ್ ಆಗಿದೆ ಅಂತ ಅವ್ರದ್ದು 9ನೇ ತಾರೀಕು ಯುಗಾದಿ ದಿನ ಅನೌನ್ಸ್ ಆಗಬೇಕಿತ್ತು, ಅನೌನ್ಸ್ ಮಾಡಲಿಲ್ಲ ಅವರು. 21ನೇ ತಾರೀಕುವರೆಗೂ, ಮಾರ್ಚ್ 21ವರೆಗೂ ಹೋಲ್ಡ್ ಮಾಡಿರು. 4 ಜನ ಕಾಂಗ್ರೆಸ್ MLAಗಳು ಬಂದು ನನ್ನ ಬೆನ್ನತ್ತಿದ್ರು. ಆದರೆ ನಾನು ಯಾರನ್ನೂ ಕೇಳಲಿಲ್ಲ. ನಾನು ಅವತ್ತು ಅವರೆಲ್ಲರಿಗೂ ಹೇಳಿದೆ, ನಾನು ದೊಡ್ಡವ್ರ ಹತ್ರ ಹಿಂಗೆ ಮಾತಾಡೋಕ್ಕೆ ಸರಿ ಆಗಲ್ಲ, ಅವ್ರ ಮುಖಕ್ಕೆ ಹೊಡೆದಾಗೆ ನಾನು ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾನು ಈ ಕಾರಣಕ್ಕೆ ನನ್ನ ಬರವಣಿಗೆ ದಿನದಿಂದಲೂ ನನ್ನ ಮೇಲೆ ವಿಶ್ವಾಸ ಇಟ್ಟಿರುವಂಥ ಲಕ್ಷಾಂತರ ಜನ ಯುವಕರಿದ್ದಾರೆ. ಜನ ನನ್ನ ಮೇಲೆ ನನ್ನನ್ನು ಬೇರೆ ರೀತಿ ಯೋಚನೆಯನ್ನು ಮಾಡಿದ್ದಾರೆ. ಆದರೆ ನಾನು ಇವತ್ತು ಕೂಡ ಅಧಿಕಾರಕ್ಕೋಸ್ಕರ ಎಲ್ಲರೂ ಪಕ್ಷ ಕಟ್ಟಿದ್ರು, ಬೇರೆ ಬೇರೆ ಪಕ್ಷಕ್ಕೆ ಹಾರೋದ್ರು, ಆ ಥರ ನಾನು ಆಗೋಕ್ಕಾಗಲ್ಲ ಅಂತ ಹೇಳಿ 21ನೇ ತಾರೀಕು ಸಂಜೆ 6 ಗಂಟೆಗೂ ಕಾಲ್ ಬಂದು, ನಾಳೆ ಬೆಳಗ್ಗೆ ನಿನ್ನ ಮನೆಗೆ ಗೌರವಯುತವಾಗಿ ನಾನೇ ಬಂದು ಗೌರವಯುತವಾಗಿ ಕರ್ಕೊಂಡೋಗಿ ನಿಂಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದರು. ಬಟ್ ನಿಮ್ಗೆ ಒಂದು ಮಾತು ಹೇಳ್ತೀನಿ, ನಾನು ಕಾಂಗ್ರೆಸ್ಸಿಗೆ ಹೋಗಿದ್ರು ಕೂಡ ಗೆಲ್ತಾ ಇದ್ದಿದ್ದು ನಾನೇ. ಯಾಕಂದರೆ ನಾನು ಆ ಜನನ ಕಟ್ಟಿದ್ದೀನಿ, ಆ ಜನಕ್ಕೆ ನಾನು ಸಹಾಯ ಮಾಡಿದ್ದೀನಿ, ಆ ಜನರ ಸೇವೆನ ಮಾಡಿದ್ದೀನಿ. ಆ ಬಲದಿಂದಲೇ ಇವತ್ತು ಹೇಳ್ತೀನಿ, 2028ಕ್ಕೆ 100% ವಿಧಾನಸೌಧವನ್ನು ನಾನು ಪ್ರವೇಶನ ಮಾಡ್ತೀನಿ. ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದರೆ, ಭಟ್ರು, ನಾನಿದು ನನ್ನ ಕತೆ ಅಂತ ಭಾವಿಸ್ಬೇಡಿ. ಇದು ನನ್ನಂಥ ಒಬ್ಬ ಊರಿನಲ್ಲಿ ಹೋಟ್ಲಿಗೆ ಹಾಲು ಹಾಕ್ಕೊಂಡು, ಆನಂತರ ಮ್ಯಾಂಗ್ಳೂರು ಯೂನಿವರ್ಸಿಟಿ SDM ಕಾಲೇಜು ಉಜಿರೆನಲ್ಲಿ ಡಿಗ್ರಿ ಮಾಡಿ, ಮ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಮಾಸ್ಟರ್ಸ್ ಮಾಡಿ, ಎಲ್ಲರ ಥರನೇ ಹೊಟ್ಟೆಪಾಡಿಗೋಸ್ಕರ ಒಂದು ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದವನು. ಇವತ್ತು ನಾನು 2 ಸಾರಿ ಸಂಸದನಾಗಿದ್ದರೆ, ಒಬ್ಬ ಜನಪ್ರಿಯ ಬರಹಗಾರನಾಗಿ ನಾನು ಹೊರಹೊಮ್ಮಿದ್ರೆ, ಮುಂದಿನ ದಿನಗಳಲ್ಲೂ ಕೂಡ 2028ರಲ್ಲೂ ನಾನು ವಿಧಾನಸೌಧವನ್ನು ಪ್ರವೇಶವನ್ನು ಮಾಡ್ತೀನಿ ಅನ್ನೋ ಒಂದು ಆತ್ಮಸ್ಥೈರ್ಯ ನನಗೆ ಬಂದಿದ್ದರೆ, ಅದಕ್ಕೆ ಸಂಪೂರ್ಣವಾಗಿ ವಿಶ್ವೇಶ್ವರ ಭಟ್ರು ಕಾರಣ. ನನ್ನ ಜೀವನದಲ್ಲಿ ಎಲ್ಲ